ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಗೆ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು, ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀರಾಮನವಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರಿನ ನುಣುಪು, ಶಾಂಪುವಿನ ಶುದ್ಧತೆ, ಈ ಎರಡು ಗುಣಗಳು ಕೂಡ ಒಂದರಲ್ಲಿ, ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶ್ರೀರಾಮನವಮಿ. ರಾಮನವಮಿ ಅಂತಂದಿದ ತಕ್ಷಣ ನಮ್ಮೆಲ್ಲರ ಚಿತ್ತ ಅಯೋಧ್ಯದತ್ತ. ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ನೂತನವಾಗಿರ್ತಕ್ಕಂಥ ದೇವಾಲಯ, ಆ ದೇಗುಲ, ಅದೆಲ್ಲವನ್ನೂ ಕೂಡ ನೋಡಲಿಕ್ಕೆ 2 ಕಣ್ಣುಗಳ ಸಾಲದು. ಅದರಲ್ಲಿ ರಾಮಲಲ್ಲಾರ್ ಅಂತಂದರೆ ಬಾಲರಾಮನ ಒಂದು ವಿಗ್ರಹವನ್ನು ನೋಡೋದೇ ಒಂದು ಆನಂದ. ಭಗವಂತನನ್ನು ನೋಡ್ತಾ ಇದ್ದರೆ ಒಂದು ಕ್ಷಣ ಹೋಗಿ ಆತನ ಈ ಒಂದು ಕೆನ್ನೆಗಳನ್ನು ಮುದ್ದಾಡಬೇಕು ಎಂಬತಕ್ಕಂಥ ಒಂದು ಆಸೆ. ಅಷ್ಟು ಬಹಳ ಒಂದು ಬಾಲ್ಯ ರೂಪದಲ್ಲಿ ಕಾಣ್ತಾ ಇರತಕ್ಕಂಥ, ಬಹಳ ಸುಂದರವಾಗಿರ್ತಕ್ಕಂಥ, ಒಂದು ಸೇಬಿನ ರೀತಿ ಇರತಕ್ಕಂಥ ಆ ಒಂದು ಮುಖ, ಅದನ್ನು ನೋಡೋದೇ ಒಂದು ಸಂತೋಷ. ಎಂತಹ ಮುದ್ದಾಗಿರ್ತಕ್ಕಂಥ ಒಂದು ಮುಗ್ಧತೆ ಇದೆ ಆ ರಾಮನ ಮುಖದಲ್ಲಿ. ಅಂತಹ ಅದ್ಭುತ ರಾಮನ ಒಂದು ನವಮಿ ಇವತ್ತಿನ ದಿವಸ ಇರತಕ್ಕಂಥದ್ದಿದೆ. ಮೊದಲನೇದಾಗಿ ಶ್ರೀರಾಮಚಂದ್ರನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನು ಮೊದಲನೇದಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ 6/4/2025 ಬಹಳ ವಿಶೇಷವಾಗಿ ಭಾನುವಾರ, ನವಮಿ, ಪುನರ್ವಸು ನಕ್ಷತ್ರ, ಶ್ರೀರಾಮನವಮಿ. ಇವತ್ತಿನ ದಿವಸ
ಪುನರ್ವಸು ನಕ್ಷತ್ರ ಬಂದಿರತಕ್ಕಂಥದ್ದಿದೆ, ಶ್ರೀರಾಮನವಮಿ ಬಂದಿರತಕ್ಕಂಥದ್ದಿದೆ. ಈ ಒಂದು ಪುಣ್ಯ ದಿನದಂದು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಇನ್ನು ರಾಮಚಂದ್ರನ ಒಂದು ವಿಚಾರವನ್ನು ತಿಳಿಸೋದಾದರೆ, ಆ ರಾಮ ಎಂಬತಕ್ಕಂಥ ಎರಡು ಪದದಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಈ ರಾಮನವಮಿಯಂದು ನೋಡಿ, ಹಿರಿಯರನ್ನು ಜ್ಞಾಪಿಸ್ಕೊಳ್ಬೇಕು, ಹಿರಿಯರ ಪದ್ಧತಿಗಳನ್ನು ಜ್ಞಾಪಿಸ್ಕೊಳ್ಬೇಕು ಅನ್ನೋದಾದರೆ ಒಂದು ಕ್ಷಣ ನನ್ನ ಚಿತ್ತ ನನ್ನ ಅಜ್ಜಿಯತ್ತ ಹೋಗ್ತಾ ಇದೆ. ಯಾಕೆ ಅಂತಂದರೆ, ನನ್ನ ಅಜ್ಜಿ ಅಂತಂದರೆ ನಮ್ಮ ತಂದೆಯವರ ತಾಯಿ ಪ್ರತಿದಿನ ಅವರು ಪುಸ್ತಕದಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬತಕ್ಕಂಥ ಒಂದು ನಾಮಾವಳಿಯನ್ನು ಪುಸ್ತಕದಲ್ಲಿ ಶಕ್ತ್ಯಾನುಸಾರ ಬರೀತಾನೇ ಇದ್ರು. ಜೊತೆಗೆ ಪ್ರತಿನಿತ್ಯವೂ ಕೂಡ ರಾಮನ ಪೂಜಾನುಷ್ಠಾನವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ರು. ರಾಮನನ್ನು ಯಾರು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ, ರಾಮನನ್ನು ಯಾರು ಶ್ರದ್ಧೆಯಿಂದ ಕೊಂಡಾಡ್ತಾರೋ ಅವರಿಗೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಅಂತಹದ್ದೊಂದು ಶಕ್ತಿ ಪ್ರತಿಯೊಬ್ಬರು ಕೂಡ ಸಿದ್ಧಿಪಡಿಸ್ಕೊಳ್ಬೋದು ಅನ್ನೋದಕ್ಕೆ ನನ್ನ ಅಜ್ಜಿ ಒಂದು ಕಾರಣ ನನಗೋಸ್ಕರ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ಅವರು ಪ್ರತಿನಿತ್ಯವೂ ಕೂಡ ರಾಮನ ಒಂದು ಪೂಜಾನುಷ್ಠಾನವನ್ನು ಮರಿತಾ ಇರಲಿಲ್ಲ. ರಾಮ ಯಾರು? ಶ್ರೀ ವಿಷ್ಣು ಪರಮಾತ್ಮನ ಒಬ್ಬ ಅವತಾರ. ರಾಮನ ಅವತಾರ ನಮಗಿಲ್ಲ ಅಂತಂದರೆ ಇವತ್ತಿನ ದಿವಸ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಸ್ವಾರಸ್ಯಕರ ವಿಚಾರಗಳನ್ನು, ಅನುಭವಗಳನ್ನು, ಸಂಗತಿಗಳನ್ನು ಅನುಭವಿಸ್ಲಿಕ್ಕೂ ಆಗ್ತಾ ಇರಲಿಲ್ಲ, ನಮ್ಮ ಅರಿವಿಗೂ ಕೂಡ ಬರ್ತಾ ಇರಲಿಲ್ಲ. ಇವತ್ತಿನ ದಿವಸ ರಾಮಾಯಣ, ಇವತ್ತಿನ ದಿವಸ ರಾಮನ ಬಂಟ ಹನುಮನಿಗೆ ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿ ಸೀತೆಯನ್ನು ಎತ್ಕೊಂಡು ಬರ್ಬೋದಾಗಿತ್ತು. ಆದರೆ ಹನುಮಂತ ಆ ಕೆಲಸ ಯಾತಕ್ಕೋಸ್ಕರ ಮಾಡಲಿಲ್ಲ. ಎಷ್ಟೇ ಆದ್ರೂ ಕೂಡ ರಾಮ ತನ್ನ ರಾಜ, ತನ್ನ ತಂದೆ, ರಾಮ ನಾಮವನ್ನು ರೋಮದಲ್ಲೂ ಕೂಡ ಹರಿಸ್ತಕ್ಕಂಥ ಹನುಮ, ಆತನಿಗೆ ಆ ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡುವಷ್ಟು ಶಕ್ತಿ ಇದ್ರೂ ಕೂಡ ರಾಮನೇ ಬರಬೇಕು, ರಾಮನೇ ಸೀತೆನ ಕಾಪಾಡಬೇಕು, ರಾಮನೇ ಸೀತೆನ ಕರ್ಕೊಂಡೋಗ್ಬೇಕು. ಅಲ್ಲಿ ಹೃದಯದಲ್ಲೊಂದು ಸ್ಥಾನಮಾನ, ಆ ಸಾನ್ನಿಧ್ಯಕ್ಕೆ ಒಂದು ಗೌರವ. ಎಷ್ಟೋ ಕಡೆ ಹೇಳ್ತೀನಿ, ಎಷ್ಟೋ ಕಡೆ ನಮ್ಮ ತಂದೆಯವರು ಕೂಡ ಒಂದು ವಿಚಾರವನ್ನು ಹೇಳ್ತಾರೆ, ತಂದೆಗೆ ಮೀರಿರ್ತಕ್ಕಂಥ ಮಗನಾಗಿರ್ಬಹುದೇ ಹೊರತಾಗಿ ತಂದೆಯ ಸ್ಥಾನವನ್ನಾಗಲಿ, ತಂದೆಯ ಒಂದು ಸ್ಥಾನಮಾನಕ್ಕಾಗಲಿ ಯಾವುದೇ ರೀತಿ ಧಕ್ಕೆ ಬರೋ ರೀತಿ ನಡ್ಕೊಳ್ಬಾರ್ದು. ಜೊತೆಗೆ ತಂದೆಯ ಸ್ಥಾನಮಾನ ಹೇಗಿದೆಯೋ ನಾವು ಅದಕ್ಕಷ್ಟೇ ಗೌರವವನ್ನು ಕೊಡ್ತಕ್ಕಂಥವನೇ ನಿಜವಾದ ಮಗ ಅಂತ ಹೇಳಿ. ಹಾಗಾಗಿ ಈ ವಿಚಾರದಲ್ಲಿ ನಾವು ಅದನ್ನು ಗಮನಿಸೋದಾದರೆ, ಇವತ್ತಿನ ದಿವಸ ನಾನು ಶ್ರೀನಿವಾಸ ಶರ್ಮಾ ಏನು ಬೇಕಾದರೂ ಮಾಡ್ಬೋದು. ನನ್ನ ತಂದೆಯವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿಗೆ ನಾನು ಎಷ್ಟು ಬೇಕಾದರೂ ನಾನು ಹೋರಾಡ್ಬೋದು, ನಾನು ಸ್ವತಂತ್ರವಾಗಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನನ್ನ ತಂದೆಯವರು ನನಗೆ ಕಂಪ್ಲೀಟಾಗಿರೋ ರೈಟ್ಸ್ ಕೊಟ್ಟಿದ್ದಾರೆ. ಏನೇ ಆದ್ರೂ ಕೂಡ ನಾನು ಹಾಕೋ ಪ್ರತಿ ಹೆಜ್ಜೆನಲ್ಲೂ ಕೂಡ ನಮ್ಮ ತಂದೆ ಇಲ್ಲ ಅಂತಂದರೆ ನನಗೆ ಆ ವಿದ್ಯೆ ಗೊತ್ತಿಲ್ಲದೆ ಹೋಗಲಿ, ನಾನು ಮುಂದೆ ಹೋಗಲ್ಲ. ಒಂದು ತೀರ್ಮಾನ ತಗೋಬೇಕಾದ್ರೂ ಅಷ್ಟೇ ಅವರು ಮುಖಾಂತರನೇ ಹೋಗಬೇಕು. ಅದು ನಾವು ಅವರು ಕೊಡಬೇಕಾಗಿರೋ ಒಂದು ಗೌರವ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಮಕ್ಕಳು ಅನುಸರಿಸಬೇಕಿದನ್ನು. ತಂದೆ ಅನ್ನೋ ಒಂದು ಸ್ಥಾನಮಾನ ಇದೆ ಅಂತಂದರೆ, ಇವತ್ತಿನ ದಿವಸ ನೀವು ಕೋಟಿ ಸಂಪಾದನೆ ಮಾಡಿರಿ, ಮನೆಗೆ ಒಂದು ಕಾರ್ ಬರಬೇಕು, ಅದು ನಿಮ್ಮ ಸಂಪಾದನೆಯಲ್ಲೇ ನೀವು ಒಂದು ಕಾರ್ ತೊಗೋಬೇಕಂದ್ರೂ ಕೂಡ ತಂದೆಯ ಮಾರ್ಗದರ್ಶನ ನೀವು ಇಲ್ದಿರ ನೀವು ಏಕಾಏಕಿ ಇವಾಗ ಕಾರ್ ತೊಗೊಂಬಂದ್ಬಿಟ್ರೆ ಅದು ಸುಖ ಅನ್ಸೋದಿಲ್ಲ, ಸಮಾಧಾನ ಅನ್ಸೋದಿಲ್ಲ. ತಂದೆ ಹತ್ರ ಬರಬೇಕು, ಇಂಥದ್ದೊಂದು ಕೆಲಸ ಮಾಡ್ಬೇಕಂದ್ಕೊಂಡಿದ್ದೀನಿ, ಇದಕ್ಕೆ ನೀವೇನಂತೀರಿ? ಅವರು ಕೊಡೋ ಗುಪ್ತ ಮಾರ್ಗದರ್ಶನ, ಅದನ್ನು ನಿಮಗೆ ಒಳ್ಳೆಯದು ಕೆಟ್ಟದ್ದು, ನಿಮ್ಗೆ ಆ ಕ್ಷಣ ಇಡಿಸುತ್ತೋ ಬಿಡಿಸುತ್ತೋ ಅದೇನು ಬೇಡ, ಆ ಕ್ಷಣ ಅವ್ರಿಗೊಂದು ತೃಪ್ತಿ ಸಿಗುತ್ತೆ. ನೋಡಿ, ನನ್ನ ಮಗ ಇವತ್ತಿನ ದಿವಸ ಅವನ ಕೈಯಲ್ಲಷ್ಟು ಶಕ್ತಿ ಇದ್ರೂ ಕೂಡ ನನಗೋಸ್ಕರ ಬಂದು ನನ್ನ ಒಂದು ಸ್ಥಾನಮಾನ ಗೌರವ ಕೊಟ್ಟು ಬಂದಲ್ಲ ಅನ್ನೋ ಒಂದು ಸಂತೋಷ ಇರುತ್ತಲ್ಲ, ಅದನ್ನು ಯಾರಿಂದನೂ ಕೂಡ ತೀರಿಸೋದಕ್ಕಾಗೋದಿಲ್ಲ. ಇನ್ನು ಬಹಳ ವಿಶೇಷವಾಗಿ ಹೇಳ್ತಾ ಇದ್ದೆ, ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ರಾಮ ಮತ್ತು ಹನುಮ ಇವರಿಬ್ಬರ ಒಂದು ಬಾಂಧವ್ಯದ ಬಗ್ಗೆ ತಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೆ. ತಂದೆಯ ಮಗನ ಒಂದು ಬಾಂಧವ್ಯ ಅದು ಎಷ್ಟು ಅದ್ಭುತ ಇದೆ ಅಂತಂದರೆ, ಹನುಮನಿಗೆ ಎಷ್ಟೇ ಶಕ್ತಿ ಇದ್ರೂ ಕೂಡ ರಾಮನ ಒಂದು ಕಾಯಕಕ್ಕಾಗಲಿ, ರಾಮನ ಒಂದು ಕೆಲಸಕ್ಕಾಗಲಿ, ಆತನ ಒಂದು ಸ್ಥಾನಮಾನಕ್ಕಾಗಲಿ ಆ ಒಂದು ಗೌರವ ಇತ್ತಲ್ಲ, ಅದನ್ನು ಪದಗಳಲ್ಲಿ ವರ್ಣನೆ ಮಾಡಿದ್ರೆ ಸಾಲದು. ಇವತ್ತಿನ ದಿವಸ ರಾಮ ಹನುಮರ ಥರ ಮನೆಯಲ್ಲಿ ತಂದೆಯ ಮಗ ಇರಬೇಕಂತೆ. ಮಗನಿಗೆ ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ರೂ
ತಂದೆಯನ್ನು ಅನುಸರಿಸೇ ಮುಂದಕ್ಕೆ ಹೋಗಬೇಕು. ಅದೇ ಧರ್ಮ, ಅದೇ ಜೀವನ. ಯಾರ ಮನೆಯಲ್ಲಿ ತಂದೆಯನ್ನು ಅನುಸರಿಸ್ತಿರೋ ಒಬ್ಬ ಮಗ ತನ್ನ ಕೆಲಸವನ್ನು ಮಾಡ್ತಾನೋ ಆ ಮನೆ ಯಾವತ್ತೂ ಕೂಡ ಸುಖಮಯವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ತಂದೆ ಮನಸ್ಸಲ್ಲಿ ಎಷ್ಟೇ ಖುಷಿ ಇರಲಿ, ನನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ ಅಂತ, ಆದರೆ ಅವರನ್ನು ಅನುಸರಿಸಿ ನೀವು ಮುಂದೆ ಹೋಗ್ಬಿಟ್ರೆ ಅವರಿಗೆ ಆ ಆಸೆ ಅದಿನ್ನೂ ಜಾಸ್ತಿ ಆಗಿ ಅವರ ಸಂತೋಷಕ್ಕೆ ಪಾರೇ ಇಲ್ಲದೆ ಇರೋ ರೀತಿ ಆಗೋಗುತ್ತೆ. ಅಂತಹದ್ದೊಂದು ಅದ್ಭುತ. ಯಾತಕ್ಕೋಸ್ಕರ ನಾನು ಈ ಸಮಯದಲ್ಲಿ ಅದನ್ನು ಹೇಳಿದೆ ಅಂತಂದರೆ, ಇವತ್ತಿನ ದಿವಸ ಎಷ್ಟೋ ಕಡೆ ತಂದೆ ಮಕ್ಕಳ ಬಾಂಧವ್ಯ, ತಂದೆ ಮಗನ ಬಾಂಧವ್ಯವನ್ನು ಯಾರೂ ಕೂಡ ಅಷ್ಟಾಗಿ ಅರ್ಥಕೊಳ್ಳದಿರ, ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕತೆಯನ್ನು ಅರ್ಥಕೊಳ್ಳದಿರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾರೂ ಕೂಡ ಅಂಥ ಕೆಲಸವನ್ನು ಮಾಡಬೇಡಿ. ಶ್ರೀರಾಮನವಮಿ ಅಂದು ಎಲ್ಲರ ಕುಟುಂಬ ನೆಮ್ಮದಿಯಿಂದ ಇರಲಿ, ಸುಭಿಕ್ಷವಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ರಾಮನವಮಿ ಬಂತು ಅಂತಂದರೆ ಪಾನಕ ಎಲ್ಲ ಕಡೆನೂ ಕೂಡ ಬಹಳ ವಿಶೇಷ. ಪಾನಕ, ಹೆಸರುಬೇಳೆ, ಕೋಸಂಬರಿ, ಮತ್ತೊಂದು ಕಡೆ ಮಜ್ಜಿಗೆ, ಇದೆಲ್ಲವೂ ಕೂಡ ಅದ್ಭುತ. ಪ್ರತಿಯೊಂದು ಗ್ರಾಮಗಳಲ್ಲಿ, ಊರುಗಳಲ್ಲೂ ಕೂಡ ಸಾಕಷ್ಟು ಜನ ಮುಖ್ಯಸ್ಥರು, ಅವರನ್ನು ಊರಿನ ಮುಖ್ಯಸ್ಥರು, ದೇವಸ್ಥಾನಗಳಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಆಯೋಜನೆಯನ್ನು ಮಾಡಿ ಬರ್ತಕ್ಕಂಥವ್ರೆಲ್ರಿಗೂ ಕೂಡ ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಕೋಸಂಬರಿ. ನೋಡಿ, ಇಲ್ಲಿ ಆಗಮಿಕವಾಗಿರ್ತಕ್ಕಂಥ ಒಂದಿಷ್ಟು ನೈವೇದ್ಯಗಳಂತ ನಾವು ಗಮನಿಸ್ತೀವಿ. ಆದರೆ ವೈಜ್ಞಾನಿಕವಾಗಿ ಆಲೋಚನೆಯನ್ನು ಮಾಡೋದಾದರೆ ಈಗ ಸ್ವಲ್ಪ ಉಷ್ಣದ ಸಮಯ, ಜಾಸ್ತಿ ಹೀಟು. ಹಾಗಾಗಿ ಇಂಥ ಸಮಯದಲ್ಲಿ ಈ ಪಾನಕ ನಮ್ಮ ದೇಹವನ್ನು ತಣುವನ್ನುಗೊಳಿಸುತ್ತೆ, ಮಜ್ಜಿಗೆ ದೇಹವನ್ನು ತಣುವನ್ನುಗೊಳಿಸುತ್ತೆ, ಕೋಸಂಬರಿ ದೇಹಕ್ಕೆ ಒಂದು ಇಮ್ಯುನಿಟಿ ಬೂಸ್ಟರು, ಜೊತೆಗೆ ಒಂದೊಳ್ಳೆಯ ಶಕ್ತಿಯನ್ನು ತುಂಬುತ್ತೆ. ಆ ಕೋಸಂಬರಿನೂ ಕೂಡ ದೇಹದಲ್ಲಿರ್ತಕ್ಕಂಥ ಹೀಟ್ನನ್ನು ಕಡಿಮೆ ಮಾಡುತ್ತೆ, ಒಂದಿಷ್ಟು ಪೌಷ್ಟಿಕತೆಯನ್ನು ತುಂಬುತ್ತೆ. ಆ ಪ್ರಸಾದದಲ್ಲೂ ಕೂಡ ಒಂದಿಷ್ಟು ವೈಜ್ಞಾನಿಕ ಅರ್ಥಗಳಿರ್ತಕ್ಕಂಥದ್ದಿದ್ದಾವೆ. ಹಾಗಾಗಿ ಹಿರಿಯರು ನೋಡಿ, ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪದಾರ್ಥಗಳಿಗೆ, ಆ ಸನ್ನಿವೇಶಕ್ಕೆ ಅನುಗುಣವಾಗಿರ್ತಕ್ಕಂಥ ಪದ್ಧತಿ ಆಚಾರಗಳನ್ನು ಎಷ್ಟು ಅದ್ಭುತವಾಗಿ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಇದಕ್ಕೋಸ್ಕರನೇ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದು ಯಾವತ್ತೂ ಕೂಡ ಒಬ್ಬ ಮನುಷ್ಯನನ್ನು ಹಾಳು ಮಾಡೋದಕ್ಕೋ ಇಲ್ಲ ಅಂತಂದರೆ ಬೇರೊಂದು ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲ. ಪ್ರತಿಯೊಬ್ಬನ ಜೀವನವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಜೀವನವನ್ನು ಸಾಗಿಸಲಿಕ್ಕೇ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅನ್ನೋದು ಇರತಕ್ಕಂಥದ್ದು. ಇವತ್ತಿನ ದಿವಸ ನೋಡಿ, ತಂದೆ ಮಗನ ಬಾಂಧವ್ಯ ಅಂತ ನಾನು ಹೇಳಬೇಕಾದ್ರೆ, ಅಯೋಧ್ಯೆಯಲ್ಲೂ ಕೂಡ ಅಯೋಧ್ಯೆಯ ಆ ಒಂದು ನಗರದ ಅಧಿಪತಿ, ಆ ನಗರವನ್ನು ನೋಡ್ಕೊಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಜವಾಬ್ದಾರಿತ ಕಾಯಕವನ್ನು ಹನುಮನೇ ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಹನುಮಾನ್ ಗಡಿ, ಇಡೀ ಅಯೋಧ್ಯ ಗಡಿಗೆ ಒಂದು ರಾಜನಾಗಿರ್ತಕ್ಕಂಥವನು ಹನುಮ. ಅಯೋಧ್ಯೆಯ ರಾಜ ರಾಮ ಆಗಿದ್ರು ಕೂಡ ಆ ಒಂದು ಅಯೋಧ್ಯ ನಗರವನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯುತ ಕಾಯಕವನ್ನು, ಒಂದು ಆಧಿಪತ್ಯವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಹನುಮ. ಆ ಅಪ್ಪ ಮಗನ ಬಾಂಧವ್ಯ ನೋಡಿ ಹೇಗಿದೆ, ಅದು ಬಾಂಧವ್ಯ. ಹಾಗಿರಬೇಕು. ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆಯನ್ನು ಮಾಡೋಣ. ಇವತ್ತಿನ ದಿವಸ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ಸಮಯದಲ್ಲಿ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನೂ ಕೂಡ ನಾವು ಮಾಡ್ಕೊಂಡು ಬರೋಣ. ಆ ಪ್ರಭುವಿನ ನೂತನವಾಗಿರ್ತಕ್ಕಂಥ ಆಲಯ ಈಗಾಗಲೇ ಸಾಕಷ್ಟು ನಿರ್ಮಾಣವಾಗ್ತಾ ಇರ್ತಕ್ಕಂಥದ್ದಿದೆ, ಒಂದು ಹಂತಕ್ಕೆ ಬಂದಿರತಕ್ಕಂಥದ್ದಿದೆ. ಪ್ರಾರಂಭ ದಿನಗಳಲ್ಲಿ ಹೇಗಿತ್ತು, ಅದರ ಒಂದು ಕೆಲಸಗಳು ಹೇಗೆ ನಡೀತಾ ಇದೆ, ಕಟ್ಟಡ ಹೇಗೆ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ನಾವು ದೃಶ್ಯ ಸಮೇತ ದರ್ಶನವನ್ನು ಮಾಡ್ಕೊಂಡು ಬರೋಣ. ಮುಂದೊಂದು ದಿನ ಮತ್ತೊಮ್ಮೆ ನಾವು ನೀವೆಲ್ಲರೂ ಸಹಿತ ಅಯೋಧ್ಯೆಗೆ ಹೋಗಿ ಮತ್ತೊಂದು ಸತಿ ರಾಮನ ದರ್ಶನವನ್ನು ಮಾಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋಣ. ಬೆಂಗಳೂರಿಗೂ, ಅದರಲ್ಲೂ ನಮ್ಮ ಬೆಂಗಳೂರು ಅನ್ನೋದಕ್ಕಿಂತ ಈ ನಮ್ಮ ಕರ್ನಾಟಕಕ್ಕೂ ಹನುಮನಿಗೂ ಎಂತಹ ಅವಿನಾಭಾವ ಸಂಬಂಧ ಇದೆ. ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು, ಈ ಒಂದು ಕನ್ನಡದ ನಾಡು, ನುಡಿ, ಜಲ, ಕನ್ನಡದ ಮಣ್ಣಲ್ಲಿ ಜೀವನವನ್ನು ಸಾಗಿಸ್ತಾ ಇರತಕ್ಕಂಥವ್ರು ನಾವೇ ಧನ್ಯ. ಅದಕ್ಕೋಸ್ಕರ ಈ ಒಂದು ಕನ್ನಡಾಂಬೆಯ ಮಕ್ಕಳಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಆ ಕನ್ನಡಾಂಬೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಕರ್ನಾಟಕದ ಹನುಮ, ಕರ್ನಾಟಕದ ರಾಮ, ಇವರೆಲ್ಲರನ್ನೂ ಕೂಡ ನಾವು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ, ರಾಮ, ಸೀತಾ, ಲಕ್ಷ್ಮಣ ಜೊತೆಗೆ ಆಂಜನೇಯ ಈ ಒಂದು ಪರಿವಾರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಇನ್ನು ಈಗ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ತಡ ಮಾಡ್ತಕ್ಕಂಥದ್ದು ಬೇಡ. ನಾವು ನೀವೆಲ್ಲರೂ ಕೂಡ ಪೂಜೆ ಮುಗಿದ ತಕ್ಷಣ ಅಯೋಧ್ಯೆ ದರ್ಶನವನ್ನು ಮಾಡ್ಕೊಂಡು ಬರೋಣ. ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ.
ರಾಮನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದಿಷ್ಟು ನೈವೇದ್ಯಗಳನ್ನು ಭಗವಂತನಿಗೆ ಸಲ್ಲಿಸಿರ್ತಕ್ಕಂಥದ್ದಾಯಿತು. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿರವರ ಕೃಪಾಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಯಾಕೆ ತಡ, ಬನ್ನಿ ಮುಂದಿನ ಭಾಗದಿಂದ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಮಾಡ್ಕೊಂಡು ಬರೋಣ. ಇಡೀ ಭಾರತ ದೇಶದ ಜನ ಎಲ್ಲರೂ ತಿರುಗಿ ನೋಡುವಂತಹದ್ದು ಅಯೋಧ್ಯೆಯತ್ತ. ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಒಂದು ಸಂತಸ, ಸಂಭ್ರಮ. ಅದರಲ್ಲೂ ಭಾರತದ ಇತಿಹಾಸ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಯುಗಗಳಿಂದಲೂ ಸಹಿತ ಒಂದು ವಿಶೇಷತೆ ಇರತಕ್ಕಂಥ ಸ್ಥಾನ. ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥದ್ದು ಶ್ರೀರಾಮಚಂದ್ರನ ಅವತಾರ. ಅಂತಹ ಪ್ರಭು ಶ್ರೀರಾಮಚಂದ್ರನ ನೂತನವಾದಂತಹ ಆಲಯ ಎಲ್ಲರ ಗಮನ ಸೆಳೆಯುವಂತಹದ್ದಾಗಿತ್ತು. ಸಾಕಷ್ಟು ವರ್ಷಗಳು ಹೋರಾಟ ಆಯಿತು. ಸುಮಾರು 500 ವರ್ಷ ಸಾವಿರಾರು ಜನ ಬಲಿದಾನ ಆದಂತಹ ಸಾನ್ನಿಧ್ಯ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯದಲ್ಲಿ ನೂತನವಾದಂಥ ಆಲಯ ಏನೋ ಆಯಿತು. ಆಲಯ ಆದಮೇಲೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂರಬೇಕಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಆ ವಿಗ್ರಹವನ್ನು ಕೆತ್ತನೆ ಮಾಡುವಂತಹ ಕೈಗಳು, ವಿಗ್ರಹವನ್ನು ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಜೊತೆಗೆ ಬಾಲರಾಮ ಅಂತ ಹೆಸರಿದೆ. ಯಾಕೆಂದರೆ ಇವತ್ತಿನ ಆಲಯ ಬಾಲರಾಮನಿಗಷ್ಟೇ ಸೀಮಿತ. ಅಂತಹ ಬಾಲರಾಮನ್ನ ರಾಜ್ಯ ದೇಶಕ್ಕೆ ನೋಡುವಂಥ ರೀತಿ ಮಾಡಿದಂತಹ ಕೈಗಳನ್ನು ನಾವು ನೋಡುವಂಥದ್ದು, ಹತ್ತಿರ ನಿಲ್ಲುವಂಥದ್ದು ಅದು ಆನಂದವೇ ಸರಿ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯೆ ಎಂಬತಕ್ಕಂಥದ್ದು ಯಾರಲ್ಲಿದ್ದರೆ ಅವ್ರಿಗಂತಹ ಒಂದು ಸ್ಥಾನಮಾನ ಇರುತ್ತೆ. ಅಂತಹ ಅದ್ಭುತವಾದಂಥ ಸ್ಥಾನಮಾನವನ್ನು ಬಹುಶಃ ಅರುಣ್ಜಿ ಅವರ ತಂದೆ ತಾಯಿ, ಅವರ ಗುರು ಹಿರಿಯರು, ಅವರ ನಮ್ರತೆಯ ಬದುಕು, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಒಂದು ಜೀವನ ನಡೆಸ್ಕೊಂಡು ಬಂದಿದ್ದಕ್ಕೆ ನಮ್ಮ ಕರ್ನಾಟಕದ ಅರುಣ್ಗೆ ಇಂತಹ ಒಂದು ಅದ್ಭುತವಾದಂಥ ಕಾಯಕ ಒಲಿದು ಬರಬೇಕಾದ್ರೆ ಅದು ತಂದೆ ತಾಯಿ ಆಶೀರ್ವಾದ ಅಂತ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನು ಹೇಳ್ತಿರ್ತೇನೆ. ವಿದ್ಯೆ ಕಲಿತ್ರೆ ಸಾಲದು, ನಮ್ರತೆ ಇರಬೇಕು. ನಮ್ರತೆ ಇದ್ದರೆ ಸಾಲದು, ಅದರಲ್ಲಿ ಒಂದು ಅಭಿಮಾನ ಇರಬೇಕು. ಅದಕ್ಕೂ ಸಾಧ್ಯವಾದಷ್ಟು ತಾನು ಮಾಡುವಂತಹ ಕಾಯಕವನ್ನು ಯಾರು ಗೌರವಿಸ್ತಿರ್ತಾರೋ ಅಂತಹ ಗೌರವದಲ್ಲೇ ಇಂಥದ್ದೆಲ್ಲವೂ ಸಹಿತ ಬಂದು ಹೋಗುತ್ತೆ ಅಂದರೆ ಅದು ತಪ್ಪಾಗಲಾರದು. ಹಾಗಾಗಿ ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ನಾವು ಯಾತ್ರೆ ಹೊರಡ್ತಾ ಇದ್ದೀವಿ. ಯಾತ್ರೆ ಹೊರಡುವಂತಹ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ನನ್ನ ಮತ್ತು ಅರುಣ್ಜಿಯವರ ಒಂದು ಸಹ ಭೇಟಿಯಾಗಿದ್ದು ಇದು ನನ್ನ ಪೂರ್ವಜನೊಂದು ಪುಣ್ಯವೇ ಸರಿ. ಯಾಕೆಂದರೆ ವಯಸ್ಸಲ್ಲಿ ಚಿಕ್ಕವನಾದರೂ ತಾನು ಮಾಡುವಂತಹ ಕಾಯಕ ಇದೆಯಲ್ಲ ಅದು ಇವತ್ತಿಗೂ ಸಹಿತ ಗುರುತಿಸಬೇಕು. ಇಡೀ ದೇಶ ತಿರುಗಿ ನೋಡುವಂತಹದ್ದಾಗತ್ತೆ. ಪ್ರತಿಯೊಬ್ಬರ ಮನಸ್ಸನ್ನು ಸಹಿತ ಗೆದ್ದಿರುವಂತಹದ್ದಾಗಿದೆ. ಬಹುಶಃ ಇಂತಹ ಅದ್ಭುತವಾದಂಥ ಕಲೆ, ಸಾಕಷ್ಟು ಜನ ಕಲಾವಿದರಿದ್ದಾರೆ, ಸಾಕಷ್ಟು ಜನ ವಿಗ್ರಹ ಶಿಲ್ಪಿಗಳಿದ್ದಾರೆ. ಯಾರಿಗೂ ಬಂದು ಒದಗದಂತಹ ಇಂತಹ ಅದ್ಭುತವಾದಂಥ ಶಕ್ತಿ ಈ ಅರುಣಿಗೆ ಹೇಗೆ ಬಂತು? ಅದು ನನಗೆ ತಿಳಿದ ಮಟ್ಟಿಗೆ ಅವರ ಪೂರ್ವಾರ್ಜಿತ, ಅಂದರೆ ಅವರ ಹಿರಿಯರು ಮಾಡಿರ್ತಕ್ಕಂತಹ ಒಂದು ಸೇವೆ. ಯಾವುದೋ ಜನ್ಮದಲ್ಲಿ ಭಗವಂತನಾದಂಥ ಮಹಾವಿಷ್ಣುವಿಗೆ ಸಜ್ಜದಲ್ಲಿ ನಿಂತು, ಹತ್ತಿರದಲ್ಲಿ ನಿಂತು ಸೇವೆ ಮಾಡಿದ್ರೇನೋ ಆ ಸೇವಾ ಮನೋಭಾವ ಅವರ ಒಂದು ಮನಸ್ಥಿತಿಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಕಲ್ಪನೆ ಬಂದು ಅಂತಹ ಅದ್ಭುತವಾದಂಥ ಸುಂದರವಾದಂಥ ಬಾಲರಾಮನ ಆ ವಿಶೇಷವಾದಂಥ ವಿಗ್ರಹವನ್ನು ಅವರು ಕೆತ್ತನೆ ಮಾಡಿದ್ದಾರೆ. ಅದು ಸಂತೋಷವೇ ಸರಿ. ಅಯೋಧ್ಯೆಯಲ್ಲಿ ಮೂರ್ತಿ ನಿರ್ಮಾಣ ಮಾಡಿ ಜನವರಿ 25ನೇ ತಾರೀಕು ನಾನು ಬಂದಿರ್ತೇನೆ. ಇದೇ ಮೊದಲನೇ ಬಾರಿಗೆ ಕುಟುಂಬ ಸಮೇತರಾಗಿ ಶ್ರೀರಾಮನ ದರ್ಶನಕ್ಕಾಗಿ ಅಯೋಧ್ಯೆಗೆ ಹೊರಡುವಾಗ ನಮ್ಮ ಗುರುಜಿಯವರ ಬೆಳಗ್ಗೆ ದರ್ಶನವಾಗಿದೆ. ಈ ಒಂದು ಸಮಯದಲ್ಲಿ ಶ್ರೀರಾಮನ ಆದರ್ಶ ನಮ್ಮ ಪ್ರತಿಯೊಬ್ಬ ಭಾರತೀಯರಲ್ಲಿ ಹೊರಹೊಮ್ಮಲಿ ಹಾಗೂ ರಾಮರ ಆಶೀರ್ವಾದ ನಮ್ಮ ದೇಶದ ಎಲ್ಲ ಜನತೆಗೂ ಸಿಗಲಿ ಅಂತ ಆಶಿಸುತ್ತಾ ಗುರುಜಿಯವರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಅರುಣ್ ಯೋಗಿರಾಜ್ಗೆ ಇಂತಹ ಅದ್ಭುತವಾದಂಥ ಸಂಸ್ಕಾರವನ್ನು ಕಲಿಸಿದಂತಹ ತಾಯಿಗೂ ಹಾಗೂ ಸದಾಕಾಲ ನಿಮ್ಮೊಂದಿಗಿದ್ದು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೇನೆ ಎಂಬತಕ್ಕಂಥ ಹೇಳುವಂಥ ಅರುಣ್ ಯೋಗಿರಾಜರ ಅರ್ಧಾಂಗಿಗೂ
ಎಲ್ಲರಿಗೂ ಸಹಿತ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ಮೈಸೂರಿನಲ್ಲೇ ಇದ್ದು ಸುಂದರವಾದಂತಹ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಅದರಲ್ಲೂ ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಕೆತ್ತನೆ ಮಾಡಿದಂತಹ ಕೀರ್ತಿ ಸಹಿತ ಅರುಣ್ ಯೋಗಿರಾಜ್ಗಿದೆ. ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ಇಡೀ ದೇಶದಲ್ಲಿ ಎಲ್ಲೇ ಹೋದರೂ ಯಾವುದೇ ವಿಮಾನ ನಿಲ್ದಾಣದಲ್ಲಾದರೂ ಅಲ್ಲಿನ ಪದ್ಧತಿ, ಅಲ್ಲಿನ ವಿಶೇಷತೆ, ಅಲ್ಲಿನ ಪರಂಪರೆ ಬಗ್ಗೆ ಮಾತಾಡ್ತಿರ್ತಾರೆ. ಆದರೆ ಅಯೋಧ್ಯ ಮಹಾನಗರದಲ್ಲಿರ್ತಕ್ಕಂಥ ಏರ್ಪೋರ್ಟ್ ಫ್ಲೈಟ್ ಇಳಿದು ಆಚೆ ಬರುವ ತನಕ ಪ್ರತಿಯೊಬ್ಬ ಸಿಬ್ಬಂದಿ ಸಹಿತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬತಕ್ಕಂಥ ಶ್ರೀರಾಮನಾಮವನ್ನು ಜಪ ಮಾಡ್ತಕ್ಕಂಥದ್ದು, ಬರುವ ಯಾತ್ರಿಕರಿಗೆ ಜೈ ಶ್ರೀರಾಮ್ ಎಂಬತಕ್ಕಂಥ ಹೇಳುವಂಥ ನುಡಿ ನೋಡಿದಾಗ ಬಹಳ ಆನಂದ ಅನಿಸುತ್ತೆ. ಒಂದು ಕಡೆ ವಿಗ್ರಹವನ್ನು ಮಾಡಿರ್ತಕ್ಕಂಥ ಅರುಣ್ ಯೋಗಿರಾಜ್, ಮತ್ತೊಂದು ಕಡೆ ನಮ್ಮನ್ನು ಇವತ್ತಿನ ಈ ಯಾತ್ರೆಗೆ ಬಂದು ಆ ಒಂದು ಪರಿಪೂರ್ತಿಯಾದಂತಹ ಭಗವಂತನ ದರ್ಶನ ಮಾಡಿ ಕರ್ನಾಟಕದ ಜನತೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಿಸುವಂಥದ್ದು, ಅಯೋಧ್ಯ ನಗರ ದರ್ಶನ ಮಾಡಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಸಾಯಿಶುಪ್ ಟ್ರಾವೆಲ್ಸ್ನವರು ಅವ್ರ ಜವಾಬ್ದಾರಿ ತಗೊಂಡು ನಾನು ಇಲ್ಲಿ ಕರ್ಕೊಂಬಂದಿದ್ದಾರೆ. ಇನ್ನು ಮುಂದೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ದರ್ಶನ ಜೊತೆಗೆ ಕನಕಬೌರ ದರ್ಶನ, ಸರಿಯೂ ನದಿಯ ದರ್ಶನ ಎಲ್ಲವನ್ನೂ ಮಾಡೋಣ ಬನ್ನಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ನಿಜಕ್ಕೂ ಭಾರತ ದೇಶದಲ್ಲಿ, ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರಭು ಶ್ರೀರಾಮಚಂದ್ರನ ನೂತನವಾದಂತಹ ಆಲಯ ಆದ ನಂತರ 500 ವರ್ಷಗಳ ಸತತ ಪ್ರಯತ್ನ, ಎಷ್ಟೋ ಜನ ತನಗೆ ತಾನು ಆ ಭಗವಂತನ ಸಮರ್ಪಣೆ, ಭಗವಂತನಿಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಪ್ರಭು ಶ್ರೀರಾಮಚಂದ್ರ ಹುಟ್ಟಿದ ಸಾನ್ನಿಧ್ಯದಲ್ಲಿ ಇವತ್ತು ರಾಮ ಎಲ್ಲಿ ಹುಟ್ಟಿದ್ದಾನೋ ಆ ಕುರುಹುಗಳನ್ನು ಕಂಡಿಡಿದು ಅಲ್ಲೇ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಬಹಳ ಅದ್ಭುತವೇ ಸರಿ. ಅಂತಹ ಭವ್ಯವಾದಂತಹ ಆಲಯ ನೋಡಲಿಕ್ಕೆ 2 ಕಣ್ಣುಗಳ ಸಾಲು. ಚಂದ್ರನ ದರ್ಶನ ಮಾಡೋದು, ಜೊತೆಗೆ ಹನುಮಾನ್ ಗಡಿಯಲ್ಲಿರ್ತಕ್ಕಂಥ ಹನುಮಾನ್ ಗಡಿ ಹನುಮ ಮಂದಿರ ಅಂದರೆ ಅದು ಇವತ್ತು ನೆನ್ನೆದಲ್ಲ. ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಸೇವೆ ಮಾಡುತ್ತಿರ್ತಕ್ಕಂಥ ಸೇವಾಧುರಂಧರಾದಂಥ ಹನುಮ ಅಂದಿನಿಂದ ಇಂದಿನವರೆಗೂ ಅಯೋಧ್ಯೆಯಲ್ಲಿ ನಿಂತಿದ್ದಾನೆ ಎಂಬತಕ್ಕಂಥದ್ದು ಆಧಾರಗಳು ಹೇಳುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹನುಮಗಡಿ ಎಂತಕ್ಕಂಥದ್ದು. ಅಯೋಧ್ಯೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ
ಹನುಮಗಡಿಗೆ ಬಂದು ಹನುಮನ ದರ್ಶನ ಮಾಡಿ ಹೋಗುವಂಥದ್ದೇ ಪದ್ಧತಿ. ಹೀಗಿರುವಾಗ ಈಗ ಅಯೋಧ್ಯೆಯಲ್ಲಿರ್ತಕ್ಕಂಥ ಭವ್ಯವಾದಂಥ ಆಲಯ ನೋಡ್ತಾ ಇದ್ದೀವಿ, ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ, ದೇವರ ಸಾನ್ನಿಧ್ಯವನ್ನು ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಹನುಮಗಡಿ ಪುಟ್ಟ ಬಾಲರಾಮ, ಸಣ್ಣದಾದಂತಹ ಬಾಲರಾಮ, ಅದು ಸಂಪೂರ್ಣವಾದಂತಹ ಬಿಗಿ ಬಂದೋಬಸ್ತು. ನಾನು ಸುಮಾರು ಒಂದು 25 ವರ್ಷಗಳ ಹಿಂದೆ ನಾನು ಬಂದಿದ್ದೆ. 25 ವರ್ಷದ ಹಿಂದೆ ಬಂದಾಗ ಇದ್ದಂಥ ವ್ಯವಸ್ಥೆ ಇವತ್ತಿನ ವ್ಯವಸ್ಥೆ ಅಜಗಜಾಂತರ ವ್ಯತ್ಯಾಸ. ಆದರೂ ಇವತ್ತು ಪ್ರತಿಯೊಬ್ಬರು ಸಹಿತ, ಪ್ರತಿಯೊಬ್ಬ ಭಾರತೀಯರು ಸಹಿತ ಮೆಚ್ಚುವಂಥ ರೀತಿ ಅಯೋಧ್ಯೆಯಲ್ಲಿ ಅಂತಹ ಅತ್ಯುತ್ತಮವಾದಂತಹ ವಿಶೇಷವಾದಂತಹ ಭವ್ಯವಾದಂಥ ಆಲಯ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಂತಹ ವಿಶೇಷವಾಗಿರ್ತಕ್ಕಂತಹ ಬಾಲರಾಮ, ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರ, ಜೊತೆಗೆ ಹನುಮಾನ್ ಗಡಿ, ಆ ಹನುಮಾನ್ ವಿಶೇಷವಾಗಿರ್ತಕ್ಕಂಥ ಹನುಮ ನಿತ್ಯ ನಿರಂತರವಾಗಿ ರಾಮನಾಮವನ್ನು ಪಠನೆ ಮಾಡ್ತಿರ್ತಕ್ಕಂಥ ಹನುಮನ ಸಾನ್ನಿಧ್ಯ ಎಲ್ಲವನ್ನು ನೋಡುವಂತಹ ಭಾಗ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು. ಇಂತಹ ಒಂದು ಅದ್ಭುತವಾದಂಥ ಕಾಯಕಲ್ಪಕ್ಕೆ ನಮಗೆ ಅಣಿ ಮಾಡಿಕೊಟ್ಟಿದ್ದು ನಮ್ಮ ಅರುಣ್ಜಿಯವರು. ಸಾಯಿ ಶುಭ್ ಟ್ರಾವೆಲ್ಸ್ ಮಾಲೀಕರಾದಂತಹ ಅರುಣ್ ಅವರು ನಮ್ಮೊಂದಿಗೆ ಬಂದು ನಮ್ಮ ರಾಜ್ಯದ ಜನತೆಗೆ ಈ ಬಾರಿ ಅಯೋಧ್ಯ ದರ್ಶನವನ್ನು ವಿಶೇಷವಾದ ರೀತಿ ಮಾಡಿಸಬೇಕು ಅಂತ ಕಳೆದ 3 ದಿನಗಳಿಂದ ಅಯೋಧ್ಯೆಯಲ್ಲಿ ಅವರು ಇಲ್ಲೇ ಇದ್ದು ನಾನು ಬರುವ ತನಕ ವ್ಯವಸ್ಥೆಗಳನ್ನು ಮಾಡಿ ಇಲ್ಲೆಲ್ಲ ಸುಸಜ್ಜಿತವಾದಂಥ ದರ್ಶನಕ್ಕೂ ಸಹಿತ ವ್ಯವಸ್ಥೆ ಮಾಡ್ತಿದ್ದಾರೆ. ಇನ್ನು ಮುಂದೆ ದೇವರ ದರ್ಶನ ಸುಂದರವಾದಂಥ ಅಯೋಧ್ಯ ನಗರದ ಒಂದು ವಿಶೇಷತೆಯನ್ನು ದರ್ಶನ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಹನುಮಾನ್ ಗಡಿ ಎಂಬತಕ್ಕಂಥದ್ದು ಅಯೋಧ್ಯೆಯಲ್ಲಿ ಬಹಳಷ್ಟು ಹೆಸರಿರ್ತಕ್ಕಂಥದ್ದು. ಈ ಅಯೋಧ್ಯೆಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಹನುಮಾನ್ ಗಡಿಗೆ ಬಂದು ಹನುಮನ ದರ್ಶನ ಮಾಡುವಂತಹದ್ದೇ ಒಂದು ಸೌಭಾಗ್ಯ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಹನುಮನ ದರ್ಶನ ಎಲ್ಲರ ಜೀವನ ಅದು ಪಾವನ. ಹನುಮನ ದರ್ಶನ ಮಾಡೋಣ, ರಾಮನಾಮವನ್ನು ಪಠನೆ ಮಾಡೋಣ. ಇಲ್ಲಿ ನಿತ್ಯ ನಿರಂತರವಾಗಿ ಹನುಮ ಕೂತು ಸ್ವಾಮಿಯ ದರ್ಶನವನ್ನು ಮಾಡ್ತಾ ರಾಮನಾಮವನ್ನು ಪಠನೆ ಮಾಡ್ತಿರ್ತಕ್ಕಂಥ ಸಾನ್ನಿಧ್ಯ ಎಂಬತಕ್ಕಂಥ ಇತಿಹಾಸ ಇಂದಿಗೂ ಬಹಳಷ್ಟು ಇದೆ. ಮುಂಭಾಗದಲ್ಲಿ ಹನುಮ, ಹಿಂಭಾಗದಲ್ಲಿ ರಾಮ ಮತ್ತು ಹನುಮ ಇರ್ತಕ್ಕಂಥ ಸಾನ್ನಿಧ್ಯ ಇದು ಹನುಮಾನ್ ಗಡಿ ಎಂಬತಕ್ಕಂತಹ ಈ ಸಾನ್ನಿಧ್ಯವನ್ನು ದರ್ಶನ ಮಾಡೋಣ. ಮತ್ತೊಮ್ಮೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಆಲಯದಿಂದ ಗರ್ಭಗುಡಿಯಿಂದ ಬಂದಂಥ ಮಹಾಪ್ರಸಾದ, ಈ ಪ್ರಸಾದವನ್ನು ನೋಡದೇ ಆನಂದ. ಹನುಮಾನ್ ಗಡಿಯಲ್ಲಿ ಮಹಾಪ್ರಸಾದ ಸಿಕ್ಕದ್ದು ನಮ್ಮ ಪೂರ್ವಜನದ ಪುಣ್ಯವೇ ಸರಿ. ಕರ್ನಾಟಕದ ಜನತೆ, ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ನಾವೆಲ್ಲರೂ ಸಹಿತ ಈ ಮಹಾಪ್ರಸಾದವನ್ನು ದರ್ಶನ ಮಾಡ್ತಿದ್ವಿ. ಮತ್ತೊಮ್ಮೆ ಹನುಮನ ದರ್ಶನ ಮಾಡೋಣ. ಬನ್ನಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಈ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಇಡ್ತಕ್ಕಂತಹ ಈ ಧ್ವಜಸ್ತಂಭ ಲಂಕೆಯಿಂದ ಬಂದಿರತಕ್ಕಂತಹ ಈ ಧ್ವಜಸ್ತಂಭ ಇದು ಬಂಗಾರದ ಧ್ವಜಸ್ತಂಭ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬಂಗಾರವನ್ನು ನಾವು ನೋಡ್ಬೋದು. ಬಂಗಾರದ ಧ್ವಜಸ್ತಂಭ ಆದ್ದರಿಂದ ಇದಕ್ಕೆ ಮತ್ತಷ್ಟು ವಿಶೇಷವಾದಂಥ ಶಕ್ತಿ. ನಮ್ಮಲ್ಲಿ ಸುವರ್ಣಕ್ಕೆ ಬಹಳ ವಿಶೇಷವಾದ ಶಕ್ತಿ ಇದೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ ಧೃತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸ್ವರ್ಣ ಖಚಿತವಾಗಿರ್ತಕ್ಕಂಥ ಈ ಧ್ವಜಸ್ತಂಭ ಜೊತೆಗೆ ಹನುಮನ ದರ್ಶನ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು.
सहस्रशीर्षा पुरुषां सहस्राक्ष सहस्रपाद सभौमिं विश्वदो ऋत्वा अतिष्ठदशाङ्गुलं पुरुष एवेदकं सर्वं यद्भूतं यद्यमव्यम् उतामृतस्वशेषानः कल्याणात्मकगात्राय कामिधार्थप्रदायिनी श्रीमद्वेङ्कटनाथाय श्रीनिवासाय मङ्गलं लक्ष्मीनारसिंहाय नमः लक्ष्मीनारसिंहाय नमः लक्ष्मीनारसिंहाय नमः ಸುಮಾರು 7 ಲಕ್ಷ ಸಾಲಿಗ್ರಾಮಗಳಿರ್ತಕ್ಕಂಥ ಸಾನ್ನಿಧ್ಯ 7 ಲಕ್ಷ ಸಾಲಿಗ್ರಾಮಗಳಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲಾದರೂ ಇದ್ದರೆ ಅದು ಹನುಮಾನ್ ಗಡಿಯಲ್ಲಿ ಮಾತ್ರ ಅಂತಲೇ ಹೇಳ್ತಾರೆ. ಹನುಮಾನ್ ಗಡಿಯಲ್ಲಿ ಅತ್ತ ಹನುಮ ನಿತ್ಯ ರಾಮನಾಮವನ್ನು ಪಠನೆ ಮಾಡ್ತಿರ್ತಕ್ಕಂಥ ಹನುಮ, ಇತ್ತ ಲಕ್ಷ್ಮೀ ನರಸಿಂಹ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿಗಳು, ಜೊತೆಗೆ 7 ಲಕ್ಷ ಸಾಲಿಗ್ರಾಮಗಳಿರ್ತಕ್ಕಂಥ ಕ್ಷೇತ್ರ. ಅಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ओम जातवेदसे सुनवाम सोमराजीतो निदहादिवेदाः सनपर्षदुर्गाणि विश्वानावेव सिन्धुं दुरितात्यग्निः त्वामग्निवर्णान्तमसाज्ज्वलन्तीं वैलोचनीं कर्मोलिष्टां दुर्गां देवीं शरणमहं प्रपद्ये सुतरसे नमः. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ತಾಯಿ ದುರ್ಗಾದೇವಿಯನ್ನು ಸಹಿತ ನಾವು ದರ್ಶನ ಮಾಡಬಹುದು. ಏನೇ ಆದರೂ ದುಃಖದಿಂದ ದೂರ ಇರಬೇಕಾದ್ರೆ ದುರ್ಗೆಯ ಅನುಗ್ರಹ ಬೇಕು. ಅಂತಹ ದುರ್ಗಾದೇವಿಯ ಪ್ರಸನ್ನತೆ, ದುರ್ಗಾದೇವಿಯ ಅನುಗ್ರಹವನ್ನು ಪಡಿತಕ್ಕಂಥ ಸ್ಥಳ ಅಯೋಧ್ಯಾನಗರವಾಸಿ ಪ್ರಭು ರಾಮಚಂದ್ರನ ಅಯೋಧ್ಯಾನಗರವಾಸಿ ಶ್ರೀ ರಾಮಚಂದ್ರ ಸ್ವಾಮಿಯ ಈ ವಿಶೇಶ್ವರ ಸಾನ್ನಿಧ್ಯದಲ್ಲಿ ಹನುಮಾನ್ ಗಡಿ, ದುರ್ಗಾ ಮಂದಿರ, ಲಕ್ಷ್ಮೀ ನರಸಿಂಹ ಸಾನ್ನಿಧ್ಯ ಎಲ್ಲವನ್ನೂ ದರ್ಶನ ಮಾಡ್ತಕ್ಕಂಥದ್ದೇ ಮಹಾಭಾಗ್ಯ. ಹನುಮಾನ್ ಗಡಿ ಎಂಬತಕ್ಕಂಥದ್ದು, ಆ ಹನುಮಾನ್ ಗಡಿ ಎಂಬತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿನ ಪ್ರಸ್ತುತ ಇರ್ತಕ್ಕಂಥ ಶ್ರೀಗಳು ಅಂದರೆ ಆ ಅಯೋಧ್ಯ ಮಹಾನಗರ ಇವತ್ತಿನ ದಿವಸ ಪ್ರಭು ಶ್ರೀ ರಾಮಚಂದ್ರನ ಆಲಯಲಾಗಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಸ್ಥಾನದಲ್ಲಿ ಸರಿಯಾದಂಥ ದಾಖಲೆಗಳನ್ನು ಒದಗಿಸಿರ್ತಕ್ಕಂಥ ಕೀರ್ತಿ ಅಲ್ಲಿನ ಶ್ರೀಗಳಿಗೆ. ಅವರ ಪಟ್ಟ ಶಿಷ್ಯರು ಮತ್ತು ಅವರ ಉತ್ತರಾಧಿಕಾರಿಗಳು ನಮಗೆ ದರ್ಶನ ಕೊಟ್ಟರು, ನಮ್ಮನ್ನು ಜೊತೆಯಲ್ಲಿ ನಿಲ್ಲಿಸ್ಕೊಂಡು ಮಾತಾಡಿದ್ರು, ಜೊತೆಗೆ ನಮ್ಮನ್ನು ಬರಮಾಡಿಕೊಂಡ್ರು, ನಮಗೆ ಹನುಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನಕ್ಕೆ ಸಂಪೂರ್ಣ ವ್ಯವಸ್ಥೆ ಮಾಡಿದ್ರು. ಮನೋಜವಂ ಮಾರ್ಗದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ 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 ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಘುರಾಮ. ರಾಮಚಂದ್ರನ ಸದಾಕಾಲ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಹನುಮ, ನಿತ್ಯ ನಿರಂತರವಾಗಿ ತನ್ನ ರೋಮದಲ್ಲೂ ಸಹಿತ ರಾಮನಾಮವನ್ನು ಪಠನೆ ಮಾಡ್ತಿರ್ತಕ್ಕಂಥ ಹನುಮ, ಆ ಹನುಮನ ಸೇವೆ ಮಾಡ್ತಿರ್ತಕ್ಕಂಥ ಈ ಒಂದು ಹನುಮಗಡಿ ಎಂಬತಕ್ಕಂಥ ಈ ಪ್ರಾಂತ್ಯದಲ್ಲಿ ಪೂಜ್ಯ ಮಹಂತ ಜ್ಞಾನದಾಸರವರ ಪರಮ ಶಿಷ್ಯರಾಗಿರ್ತಕ್ಕಂತಹ ಇಲ್ಲಿರ್ತಕ್ಕಂಥ ಶ್ರೀಗಳು ನಮ್ಮ ಜೊತೆಲಿದ್ದಾರೆ. ಸಂಜಯ್ ದಾಸ್ ಅಂತಕ್ಕಂಥವ್ರು ನಿತ್ಯ ನಿರಂತರ ಗುರುಸೇವೆ ಮಾಡ್ತಾ, ಗುರುಸೇವೆ ಒಂದು ಕಡೆ, ಹನುಮನ ಸೇವೆ ಮತ್ತೊಂದು ಕಡೆ, ಒಟ್ಟಾರೆ ಹೇಳಬೇಕಂದ್ರೆ ಅಯೋಧ್ಯ ನಗರದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ರಾಮಭಕ್ತರಾಗಿ ಹನುಮನ ಸೇವೆ ನಡೆಸ್ತಿರ್ತಕ್ಕಂಥ ಸಂಜಯ್ ದಾಸರವರು ಸಹಿತ ಇವತ್ತು ನಮ್ಮೊಂದಿಗಿದ್ದಾರೆ. ಇದು ನಮ್ಮ ಅದೃಷ್ಟವೇ ಸರಿ. ಯಾಕೆಂದರೆ ಅಯೋಧ್ಯ ನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಜೊತೆಗೆ ನಡೀತಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಶೇಷವಾದ ಸೇವೆ. ಇಲ್ಲಿಗೆ ಯಾತ್ರಿಕರು ಬರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ರಾಮನ ನೋಡಲಿಕ್ಕೆ ಎಷ್ಟು ಸಂತೋಷ ಪಡ್ತಾರೋ ಹಾಗೆ ಹನುಮನ ನೋಡಬೇಕು, ಹನುಮನ ಗಡಿ ನೋಡಬೇಕು ಎಂಬತಕ್ಕಂಥದ್ದು. ಈ ಒಂದು ಗಡಿ ಹನುಮನ ನೋಡಲಿಕ್ಕೋಸ್ಕರ ಅಂದರೆ ಇಲ್ಲಿ ಹನುಮನು ಸಹಿತ ರಾಜನಾಗಿದ್ದಂತೆ. ಹೇಗೆ ಹನುಮನ ರಾಮಭಕ್ತರಾದಂಥ ಹನುಮನ ವಿಶೇಷವಾಗಿರ್ತಕ್ಕಂಥ ರಾಮನ ಮಾನಸಪುತ್ರ ಅಂತಲೂ ಹೇಳ್ತಾರೆ. ರಾಮನ ಮಾನಸಪುತ್ರ ಅಂದರೆ ರಾಮನ ಮಗ ಅಂತಲೇ ಆಗಿರ್ತಕ್ಕಂಥದ್ದು. ಅಂಥ ಹನುಮನ ನಿತ್ಯ ಸಹಿತ ಇರ್ತಕ್ಕಂಥ ಸೇವೆ ಜೊತೆಗೆ ಹನುಮ ಇಲ್ಲಿ ಧ್ಯಾನದಲ್ಲಿ ಕೂತಿರ್ತಕ್ಕಂಥದ್ದು, ಧ್ಯಾನದಲ್ಲಿ ಕೂತಂಥ ಹನುಮನ ಹಿಂಭಾಗದಲ್ಲಿ ರಾಮ ನಿಂತಿರ್ತಕ್ಕಂಥದ್ದು, ಅದರಲ್ಲೂ ರಾಮನ ಸಂಪೂರ್ಣವಾದಂಥ ಪರಿವಾರದಲ್ಲಿರ್ತಕ್ಕಂತಹ ಈ ಕ್ಷೇತ್ರ. ಇಂತಹ ಸಾನ್ನಿಧ್ಯದಲ್ಲಿ ಈ ಸಂಜಯ್ ದಾಸರವರು ಸಹಿತ ನಿತ್ಯ ನಿರಂತರ ಸೇವೆ ಸಲ್ಲಿಸಿ ಬರ್ತಕ್ಕಂಥ ಯಾತ್ರಿಕರಿಗೂ ಸಹಿತ ಒಳ್ಳೆಯ ಸೇವೆಗೆ, ಒಳ್ಳೆಯ ದರ್ಶನಕ್ಕೆ, ಒಳ್ಳೆಯ ಒಂದು ವ್ಯವಸ್ಥೆ ಪ್ರಸಾದಕ್ಕೂ ಎಲ್ಲಕ್ಕೂ ದಾರಿ ಮಾಡ್ತಿರ್ತಕ್ಕಂಥದ್ದು ಅದೃಷ್ಟವೇ ಸರಿ. ಇಷ್ಟೆಲ್ಲ ನಮಗೆ ಸಿಗಬೇಕಾದ್ರೆ ನಮ್ಮ ಸಾಯಿ ಶುಭ್ ಟ್ರಾವೆಲ್ಸಿನ ಅರುಣ್ರವರಿಂದನೇ ಇಷ್ಟೆಲ್ಲ ವ್ಯವಸ್ಥೆ. ಅವರು ಇಲ್ಲಿ ಒಂದು ಆತ್ಮೀಯತೆ, ಒಂದು ವಿಶ್ವಾಸ ಬೆಳೆಸ್ಕೊಂಡಿರೋದ್ರಿಂದ ನಾವಿಲ್ಲಿ ಬಂದಾಗ ನಮಗೆ ಅದೇ ಗೌರವ, ಅದೇ ಒಂದು ವಿಶ್ವಾಸ ನಮಗೆ ಸಿಕ್ಕಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. आनंद जी स्वयं विद्यमान हैं, कर्नाटक से चल के आए
ಆನಂದ ಗುರೂಜಿರವರು ಕರ್ನಾಟಕದಿಂದ ಆಗಮಿಸಿರತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಅವರಿಗೆ ನನ್ನ ಧನ್ಯವಾದಗಳು. ಹನುಮಾನ್ ಗಡಿ ದೇವಾಲಯದ ದರ್ಶನವನ್ನು ಮಾಡಿರ್ತಕ್ಕಂಥದ್ದು ಮತ್ತಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ಅವರಿಗೆ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅಯೋಧ್ಯ ನಗರಕ್ಕೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಜೈ ಶ್ರೀರಾಮ್. ರಾಮದೇವರ ದರ್ಶನಕ್ಕೆ ಹೊರಡಬೇಕಾದ್ರೆ ಗಡಿಯಲ್ಲಿರ್ತಕ್ಕಂಥ ಹನುಮನ ದರ್ಶನ ಆಗಬೇಕು. ಇಲ್ಲಿ ಸ್ವಾಮಿಯ ಒಂದು ಅಪ್ಪಣೆ ಆಗಬೇಕು. ಅಪ್ಪಣೆಯಾಗಿ ಭಗವಂತ ನಿನ್ನ ಒಡೆಯನ್ನು ದರ್ಶನ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ, ದಾರಿ ಮಾಡಿಕೊಡಪ್ಪ ಅಂಥೇಳಿ ಹನುಮನ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ವಿಶೇಷವಾದಂಥ ರೀತಿ ಅನುಗ್ರಹಿಸ್ತಾನೆ, ಆಶೀರ್ವದಿಸ್ತಾನೆ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲೇ ಹನುಮನು. ಹನುಮ ರಾಮರ ವಿಶೇಷವಾಗಿರ್ತಕ್ಕಂಥ ಅಯೋಧ್ಯ ನಗರಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೇದು ಮಾಡಲಿ, ಶುಭ ಉಂಟು ಮಾಡಲಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ಸಾಕಷ್ಟು ದೊಡ್ಡ ಮಟ್ಟದ ಆಶ್ಚರ್ಯಗಳನ್ನು ಮೂಡಿಸ್ತಾ ಇರತಕ್ಕಂಥ ಒಂದು ಐತಿಹಾಸಿಕ ಕ್ಷಣವನ್ನು ನಾವು ಮತ್ತೆ ಗಮನಿಸ್ತಾ ಇರತಕ್ಕಂಥ ಒಂದು ಪ್ರಸಿದ್ಧಿ ಕ್ಷೇತ್ರ, ಶಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ, ಪವಾಡಗಳನ್ನೇ ಸೃಷ್ಟಿ ಮಾಡ್ತಾ ಇರತಕ್ಕಂಥ ಕ್ಷೇತ್ರ ಅಂತಂದರೆ ಅದು ನಮ್ಮ ಅಯೋಧ್ಯ ಅಂತಲೇ ಹೇಳ್ಬೋದು. ಅಂತಹ ಸಾನ್ನಿಧ್ಯದಲ್ಲಿ ಹನುಮಾನ್ ಗಡಿ ಎಂಬತಕ್ಕಂಥ ಈ ಒಂದು ಕ್ಷೇತ್ರ ಮತ್ತಷ್ಟು ಶಕ್ತಿ ಉಳ್ಳಂಥದ್ದೇ. ಈ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಕೂಡ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಸಂಜಯ್ ದಾಸ್ ಗುರುಜಿರವರಾಗಿರ್ಬೋದು, ಮತ್ತು ಇವರ ಗುರುಗಳಾಗಿರ್ತಕ್ಕಂಥ ಜ್ಞಾನದಾಸ್ ಮಹಂತರಾಜ್ ಗುರುಜಿಯವರ ಒಂದು ಪ್ರತಿನಿತ್ಯವೂ ಕೂಡ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥ ಅವರ ಉತ್ತರಾಧಿಕಾರಿಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ನಿಜಕ್ಕೂ ಹೇಳ್ತೇನೆ, ಈ ಒಂದು ಸಮಯ ಏನಿದೆ ಇದು ನಿಜಕ್ಕೂ ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ಒಂದು ಸಾನ್ನಿಧ್ಯದ ಶಕ್ತಿ ಏನಪ್ಪ ಅಂತಂದರೆ, ರಾಮನ ದರ್ಶನವನ್ನು ಮಾಡಬೇಕಂದ್ರೆ ಇಲ್ಲಿ ಮೊದಲು ಹನುಮನ ಒಂದು ಆಜ್ಞೆಯನ್ನು ಪಡ್ಕೊಳ್ಬೇಕಂತಂದರೆ, ಯಾಕೆ ಅಂತಂದರೆ ರಾಮನ ಮಾನಸ ಪುತ್ರ ಹನುಮ, ರಾಮನ ಮನಸ್ಸಿನಲ್ಲಿರತಕ್ಕಂಥ ಆ ಒಂದು ಸಾನ್ನಿಧ್ಯ, ಹನುಮನಿಗೆ ಕೊಟ್ಟಿರತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ಅದು ತಂದೆಯ ಮಗನ ಬಾಂಧವ್ಯ ಇರತಕ್ಕಂಥದ್ದು. ಅದಕ್ಕಾಗಿ ಅಯೋಧ್ಯೆಗೆ ಬಂದರೆ ಮೊದಲು ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನವನ್ನು ಮಾಡಿ ಅದಾದಮೇಲೆ ರಾಮನ ದರ್ಶನ ಮಾಡ್ತಕ್ಕಂಥದ್ದು. ಈ ಒಂದು ಸಾನ್ನಿಧ್ಯಕ್ಕೆ ಮತ್ತಷ್ಟು ಶಕ್ತಿ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಇವರು ಗುರುಗಳಿಗೆ ಏನಕ್ಕಪ್ಪ ಇಷ್ಟೊಂದು ಮರ್ಯಾದೆ ಮತ್ತು ಇಲ್ಲಿನ ಗುರುಗಳಿಗೆ ಏನಕ್ಕಪ್ಪ ಇಷ್ಟೊಂದು ಸ್ಥಾನಮಾನ ಅಂತಂದರೆ, ಅಯೋಧ್ಯದಲ್ಲಿ ಇವತ್ತಿನ ದಿವಸ ಇವರು ಮೇಲ್ಗೈ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಅಯೋಧ್ಯ ಈ ಒಂದು ಐತಿಹಾಸಿಕ ಕ್ಷಣ, ಅಯೋಧ್ಯ ರಾಮ ಮಂದಿರ ಒಂದು ಉದ್ಘಾಟನೆ ಆಗಲಿಕ್ಕಾಗಲಿ, ಅಯೋಧ್ಯ ರಾಮ ಮಂದಿರ ಕೆಲಸ ಆಗಬೇಕು ಅಂತಂದ್ರಾಗಲಿ, ಇದೆಲ್ಲದಕ್ಕೂ ಕೂಡ ಇವತ್ತಿನ ದಿವಸ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಸಾಕಷ್ಟು ಕುರುಹುಗಳು ನಿಜವಾಗಲೂ ರಾಮ ಇದ್ದಾನೆ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಸಾಕ್ಷಿ ಆಧಾರಗಳನ್ನು ಸೂಕ್ತ ರೀತಿಯಲ್ಲಿ ಸರ್ಕಾರಕ್ಕಾಗಿರ್ಬೋದು ಮತ್ತು ನ್ಯಾಯಾಲಯಕ್ಕಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಒದಗಿಸಿರ್ತಕ್ಕಂಥವ್ರು ಇಲ್ಲಿನ ಮಹಾಸ್ವಾಮೀಜಿಗಳು. ಇವರ ಒಂದು ಆಜ್ಞೆ ಇಲ್ದಿರ, ಇಲ್ಲಾಂತಂದರೆ ಇವರ ಒಂದು ಶ್ರಮ ಇಲ್ಲ ಅಂತಂದರೆ ಇವತ್ತಿನ ದಿವಸ ನಾವು ಯಾರನ್ನೂ ಕೂಡ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಇಷ್ಟೊಂದು ವೈಭವೀಪೂರಿತವಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹದ್ದೊಂದು ಸಾನ್ನಿಧ್ಯ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅವರ ಉತ್ತರಾಧಿಕಾರಿ ಆಗಿರ್ತಕ್ಕಂಥ ನಮ್ಮ ಸಂಜಯ್ ದಾಸ್ ಗುರೂಜಿ ಅವರ ಜೊತೆ ಇವತ್ತಿನ ದಿವಸ ನಾವಿದ್ದೇವೆ. ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇವರಿಬ್ಬರ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರ ಮೇಲೂ ಕೂಡ ಇರಬೇಕು. ಇಂಥದ್ದೊಂದು ಸದಾವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಮ್ಮ ಸಾಯಿ ಶಿಫ್ಟ್ ಟೂರ್ಸ್ನವರಾಗಿರ್ತಕ್ಕಂಥ ಅರುಣ್ ಜಿ ಅವ್ರಿಗಂತೂ ನಾವು ಹೃದಯಪೂರ್ವಕ ನಮನಗಳನ್ನು ತಿಳಿಸಲೇಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಭು ಶ್ರೀ ರಾಮಚಂದ್ರನ ದರ್ಶನ ಮಾಡಬೇಕು ಎಂಬತಕ್ಕಂಥ ಹಂಬಲ ನಮಗಿದೆ. ಆದರೆ ಜನಸಾಗರ ನೋಡಿದ್ರೆ ಇದು ಸಾಧ್ಯವಾ? ಈ ಕನಸು ನನಸಾಗುತ್ತಾ? ನಾನು ಚಿತ್ರೀಕರಣ ಮಾಡ್ಬೋದಾ? ಮಾಡಿ ಅದನ್ನು ತಂದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ತೋರಿಸ್ಬೋದಾ? ಅಬ್ಬಬ್ಬಾ, ಒಂದು ಯಕ್ಷ ಪ್ರಶ್ನೆಯೇ ಸರಿ. ಇಲ್ಲಿವರೆಗೂ ನನ್ನ ಹಲವಾರು ಕಾರ್ಯಕ್ರಮಗಳು, ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ನೋಡಿದ್ದೇನೆ. ಆದರೆ ಅಯೋಧ್ಯ ಎಂಬತಕ್ಕಂಥ ಮಹಾನಗರದಲ್ಲಿ ಈ ನನ್ನ ಪ್ರಯತ್ನ ಸಾಧ್ಯವಾಗುತ್ತೋ ಇಲ್ವೋ ಅದು ನನಗೆ ಗೊತ್ತಿರಲಿಲ್ಲ, ಚಿಂತನೆ ಇತ್ತು. ಆದರೆ ಯಾವಾಗ ಅಲ್ಲಿನ ಉತ್ತರಾಧಿಕಾರಿಗಳು ಸಂಜಯ್ ದಾಸ್ ಎಂಬತಕ್ಕಂಥ ಉತ್ತರಾಧಿಕಾರಿಗಳು ನನ್ನನ್ನು ಬರಮಾಡಿಕೊಂಡು ಅವರು ಎದೆಗಪ್ಪಿಕೊಂಡು ಆ ಪ್ರೀತಿ ವಿಶ್ವಾಸದಿಂದ, ಬಾಂಧವ್ಯದಿಂದ ನನ್ನನ್ನು ಪ್ರಭು ಶ್ರೀ ರಾಮಚಂದ್ರನ ಮಾನಸಪುತ್ರನಾದಂಥ ಹನುಮನ ದರ್ಶನಕ್ಕೆ ಕಳಿಸ್ಕೊಟ್ರು. ಹನುಮನ ದರ್ಶನಕ್ಕೆ ಹೊರಟ್ವಿ, ಭಗವಂತನ ಪ್ರಾರ್ಥನೆ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಹನುಮನ ಕೇಳ್ಕೊಂಡ್ವಿ, ಪ್ರಭು ಶ್ರೀ ರಾಮಚಂದ್ರನ ದರ್ಶನಕ್ಕೆ ಬಂದಿದ್ದೀವಿ, ನನಗೆ ದಾರಿ ಮಾಡಿಕೊಡಪ್ಪ ಅಂತ ಕೇಳ್ಕೊಂಡೆ ನಾನು. ಬಹಳ ಅದ್ಭುತವಾದಂತಹ ಪರಿಕಲ್ಪನೆ. ನಿಜಕ್ಕೂ ಆ ಕ್ಷಣ ಈಗ ನೆನೆಸ್ಕೊಂಡು ಸಹಿತ ಇದೆಲ್ಲ ಸಾಧನೆನ ನಾವು ಮಾಡಿದ್ದೀವ, ಅಲ್ಲೆಲ್ಲ ಓಡಾಡಿದ್ವಾ?
ಅಬ್ಬಬ್ಬಾ ಅದರ ಆನಂದವೇ ಬೇರೆ. ಅಯೋಧ್ಯೆಯಲ್ಲಿರ್ತಕ್ಕಂಥ ಅಯೋಧ್ಯಾಪತಿ ಪ್ರಭು ಶ್ರೀ ರಾಮಚಂದ್ರನ ದರ್ಶನ, ಭಗವಂತನ ದರ್ಶನಕ್ಕೋಸ್ಕರ ನಾಡಿನ ಸಮಸ್ತ ಜನತೆಗೂ ಸಹಿತ ಒಳಿತಾಗಲಿ, ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೇನೆ. ಜೊತೆಗೆ ಅಯೋಧ್ಯಾಪತಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ, ಭಗವಂತನ ಪ್ರಾರ್ಥನೆ ಅಂದರೆ ಅದೆಲ್ಲರಿಗೂ ಇಷ್ಟವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ರಾಮನಾಮದಲ್ಲಿರ್ತಕ್ಕಂತಹ ಸುಖ ಸಂತೋಷ ಮತ್ತು ಯಾವುದರಲ್ಲೂ ಇಲ್ಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ರಾಮ ರಾಮ. ಪ್ರಭು ಶ್ರೀ ರಾಮಚಂದ್ರನ ವಿಶೇಷವಾದಂತಹ ಆರಾಧನೆಗೆ ಸಾಕಷ್ಟು ಜನ ರಾಜ್ಯದ, ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ. ಬರ್ತಕ್ಕಂಥ ಭಕ್ತರು ಮನೆಗೆ ಎಷ್ಟು ಮಂಗಳ ದ್ರವ್ಯ, ಅರಿಶಿನ, ಕುಂಕುಮ, ಜೊತೆಗೆ ಕೇಸರಿ, ಎಷ್ಟೇ ಆದರೂ ಕೇಸರಿ ನಂದನದ್ದು ಸಹಿತ ಇಲ್ಲಿ ಬಹಳಷ್ಟು ವಿಶೇಷತೆ ಇದೆ. ಹಾಗಾಗಿ ಹನುಮಾನ್ ಗಡಿ ಎಂಬತಕ್ಕಂಥದ್ದು ಗೊತ್ತಿರುವಂಥ ವಿಚಾರ. ಹನುಮಾನ್ ಗಡಿ ಎಂಬತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂಥದ್ದೇ. ಹನುಮಾನ್ ಗಡಿಯಲ್ಲಿ ಯಾರೇ ಒಬ್ಬರು ಅಯೋಧ್ಯೆಗೆ ಬಂದರೂ ಮೊದಲು ಹನುಮನ ದರ್ಶನ ಮಾಡಿಕೊಂಡು ತದನಂತರ ರಾಮರ ದರ್ಶನಕ್ಕೆ ಹೊರಡ್ತಾರೆ. ಪ್ರಭು ಶ್ರೀ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಪುಟ್ಟ ಬಾಲರಾಮ ಈಗ ತಾವು ನೋಡ್ತಾ ಇದ್ದೀರಿ. ಇದು ಇವತ್ತು ನೆನೆದಲ್ಲ, ಸುಮಾರು ವರ್ಷಗಳ ಹಿಂದೆ ಬಾಲರಾಮ ಇದೇ ಪ್ರಕಾರ ಅಯೋಧ್ಯೆಯಲ್ಲಿದ್ದದ್ದು. ಆದರೆ ಇವತ್ತು ಭವ್ಯವಾದಂಥ ಆಲಯ ಆಗಿದೆ. ಬೃಹತ್ ಬೆಟ್ಟದ ಆಲಯದಲ್ಲಿ ಬಾಲರಾಮನ ಸುಂದರವಾದಂತಹ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಆದರೆ ಹಿಂದೆ ಯಾರು ಅಯೋಧ್ಯೆಗೆ ಬಂದರೂ, ಅಯೋಧ್ಯೆಗೆ ಬಂದಾಗ ಪುಟ್ಟದಾದಂಥ ಆಲಯ ಇತ್ತು, ತುಂಬ ಸೆಕ್ಯೂರಿಟಿ ಇತ್ತು, ಸಾಕಷ್ಟು ಸಿಬ್ಬಂದಿಗಳ ಮಧ್ಯದಲ್ಲಿ, ಸೆಕ್ಯೂರಿಟಿ ಮಧ್ಯದಲ್ಲಿದ್ದಂಥ ರಾಮ ತಾವೀಗ ನೋಡ್ತಾ ಇದ್ದೀರಲ್ಲ, ಇಂತಹದ್ದೇ ರಾಮ ಇದ್ದದ್ದು. ಆಗ ಇದೇ ಪ್ರಕಾರ ಬಾಲರಾಮ ಇತ್ತು. ಇವತ್ತು ಮುದ್ದಾದಂಥ ಬೃಹತ್ ಬೆಟ್ಟದ ಬಾಲರಾಮನ ನಾವು ನೋಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಭು ಶ್ರೀ ರಾಮಚಂದ್ರನ ಆಲಯ ಎಂಬತಕ್ಕಂಥದ್ದು, ಅಲ್ಲಿ ರಾಮರು ಹುಟ್ಟಿರ್ತಕ್ಕಂಥ ಸಾನ್ನಿಧ್ಯ ಎಂಬತಕ್ಕಂಥದ್ದು ಸಾರಿ ಸಾರಿ ಹೇಳ್ತಿದೆ ಗ್ರಂಥಗಳು. ಪ್ರಭು ಶ್ರೀ ರಾಮಚಂದ್ರ ಎಲ್ಲಿ ಹುಟ್ಟಿದ್ದಾನೋ, ಯಾವ ಸಾನ್ನಿಧ್ಯದಲ್ಲಿ ಪುಟ್ಟ ಮಂದಿರ ಇತ್ತು, ಆ ಮಂದಿರವನ್ನು ಧ್ವಂಸ ಮಾಡಿ ಆ ಮಂದಿರದ ಮೇಲೆ ಮತ್ತೊಂದು ಮಂದಿರವನ್ನು ಕಟ್ಟಿ ಅವರ ಅಟ್ಟಹಾಸವನ್ನು ಮೆರೆದ್ರಲ್ಲ. ಪುನಃ ನ್ಯಾಯಸ್ಥಾನಕ್ಕೆ ಹತ್ತಿ ನ್ಯಾಯಾಲಯ ಅದಕ್ಕೆ ನಮಗೆ ನ್ಯಾಯವನ್ನು ಒದಗಿಸೋ ತನಕ ನಾವು ಕಾತುರತೆಯಿಂದ ಕಾಯಬೇಕಾಗಿ ಬಂತಲ್ಲ. 500 ವರ್ಷಗಳಾದ ನಂತರ ನ್ಯಾಯಸ್ಥಾನದಲ್ಲಿ ಕೊಟ್ಟಂಥ ತೀರ್ಮಾನದಿಂದ ಅದು ಪ್ರಭು ಶ್ರೀ ರಾಮಚಂದ್ರನದೇ, ಪ್ರಭು ಶ್ರೀ ರಾಮಚಂದ್ರನ ಆಲಯವೇ. ಯಾಕೆಂದರೆ ಸಾಕಷ್ಟು ಸಂಶೋಧನೆಗಳಾಯಿತು, ಆ ಭೂಮಿ ಪರೀಕ್ಷೆ ಆಯಿತು, ಆ ಭೂಮಿಯಲ್ಲಿ ಅಗದಷ್ಟು ಸಿಕ್ಕಂಥ ಆಧಾರಗಳಿತ್ತು. ಒಂದೊಂದು ಕಂಬಗಳು ಹೇಳ್ತಾ ಇತ್ತು ರಾಮದೇವರ ಆಸ್ಥಾನ ಇದು ಅಂತ. ಅಧಿಕಾರದಲ್ಲಿದ್ದಂಥ ಒಬ್ಬ ಮುಸ್ಲಿಂ ಬಾಂಧವ ಅವರು ಸಾರಿ ಸಾರಿ ಹೇಳಿದ್ದಾರೆ, ಇದು ಅಯೋಧ್ಯ, ಇದು ಶ್ರೀರಾಮಚಂದ್ರನ ಸಾನ್ನಿಧ್ಯ, ಪ್ರಭು ಶ್ರೀರಾಮಚಂದ್ರ ಹುಟ್ಟಿದ ಸಾನ್ನಿಧ್ಯ ಅಂತ ಅವ್ರ ಬಾಯಿಂದಲೂ ಬಂದಾಯಿತು. ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂತಹ ಅಯೋಧ್ಯ ನಗರಿಗೆ ಪ್ರಯಾಣ ಬೆಳೆಸಬೇಕಾದ್ರೆ ಇದೇ ರಾಜಮಾರ್ಗದಲ್ಲಿ ಎಲ್ಲರೂ ಪ್ರಯಾಣ ಬೆಳೆಸ್ತಕ್ಕಂಥದ್ದು. ತಾವೀಗ ನೋಡ್ತಾ ಇರತಕ್ಕಂತಹದ್ದು ಸೂರ್ಯ ವಂಶ ತಿಲಕನಾದಂತಹ ಪ್ರಭು ಶ್ರೀ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ಅಯೋಧ್ಯ ಮಹಾನಗರ. ಅಯೋಧ್ಯ ನಗರಕ್ಕೆ ಹೊರಡಬೇಕಾದ್ರೆ ಆ ಸೂರ್ಯದೇವರ ದರ್ಶನ ಮಾಡಿಕೊಂಡು ಸೂರ್ಯಪ್ರಭೆಯಲ್ಲೇ ನಾವು ಪ್ರವೇಶಿಸ್ತಕ್ಕಂತಹದ್ದು ಇಲ್ಲಿನ ವಿಶೇಷತೆ. ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ನೂತನವಾದಂತಹ ಆಲಯ ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ಪ್ರಭು ಶ್ರೀರಾಮಚಂದ್ರನ ಅದರಲ್ಲೂ ಬಾಲರಾಮ ಇರ್ತಕ್ಕಂಥ ಸಾನ್ನಿಧ್ಯ. ರಾತ್ರಿ ಅಂದಿರ ಹಗಲಂದಿರ ನಿರಂತರವಾದಂಥ ಕೆಲಸ ನಡೀತಾನೆ ಇದೆ.
ಇವತ್ತು ತಾವೇನು ನೋಡ್ತಿದ್ದೀರೋ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ವೈಭವಪೂರಿತವಾಗಿ ನೋಡ್ತೀರಿ. ಪ್ರಭು ಶ್ರೀ ರಾಮಚಂದ್ರ ಸ್ವಾಮಿಯ ಆಲಯದಲ್ಲಿ ನಾವಿತ್ತು ನೋಡಬಹುದು 2 ಗಜಗಳು, ಮೇಲ್ಭಾಗದಲ್ಲಿ ಸಿಂಹ, ಅದರ ಮೇಲ್ಭಾಗದಲ್ಲಿ ಹನುಮ, ಅದರ ಮೇಲ್ಭಾಗದಲ್ಲಿ ಗರುಡ, ಒಟ್ಟಾರೆ ಗರುಡ ಮತ್ತು ಹನುಮ. ಗರುಡ ಹನುಮನಿಂದ ದಾಟಿ ಅಲ್ಲಿ ದರ್ಶನ ಮಾಡಿ ಮುಂದಕ್ಕೆ ಎರಡಿತಕ್ಕಂಥದ್ದು ಸಭಾಮಂಟಪ. ಮಂಟಪದಲ್ಲಂತೂ ಆನಂದ, ಕೆತ್ತನೆ ಅಂತೂ ಅಬ್ಬಬ್ಬ, ಆ ಶಿಲ್ಪಶಾಸ್ತ್ರ ನೋಡಲಿಕ್ಕೆ 2 ಕಣ್ಗಳು ಸಾಲದು, ಅಷ್ಟು ವೈಭವಪೂರಿತವಾಗಿರ್ತಕ್ಕಂಥ ಈ ಸಾನ್ನಿಧ್ಯವನ್ನು ದರ್ಶನ ಮಾಡೋದೇ ಒಂದು ಮಹಾಭಾಗ್ಯ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೊತೆಗೆ ಅಷ್ಟು ದೊಡ್ಡ ಆಲಯದಲ್ಲಿ ಇನ್ನೊಂದು ಪವಾಡವೇ ನಡೆದಿತ್ತು. ಅದು ವರ್ಷಕ್ಕೆ ಒಂದಾವರ್ತಿ ಪ್ರಭು ಶ್ರೀರಾಮಚಂದ್ರನ ಆ ಒಂದು ಶ್ರೀರಾಮನವಮಿ ಉತ್ಸವದ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಪುನರ್ವಸು ನಕ್ಷತ್ರ ಶ್ರೀರಾಮನವಮಿಯ ನವಮಿಯ ಆ ತಿಥಿಯಂದು ಸೂರ್ಯದೇವರು ತನ್ನ ಸೂರ್ಯ ರಶ್ಮಿಯನ್ನು ಪ್ರಭು ಶ್ರೀರಾಮಚಂದ್ರನ ಹಣೆಯ ಮೇಲೆ ಆರಾಧಿಸ್ತಕ್ಕಂಥದ್ದನ್ನು ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲರೂ ಕಣ್ತುಂಬಿಸ್ಕೊಳ್ಬೋದು. ಇದಕ್ಕೆ ಕಣ್ಣು ಮುಚ್ಚಲ ಏನಿಲ್ಲ, ಎಲ್ಲರ ಮುಂದೆ ನಡೀತಕ್ಕಂಥದ್ದು. ಇದೊಂದು ವಿಜ್ಞಾನದ ಕೌತುಕ ಅಂದರೂ ತಪ್ಪಲ್ಲ. ಯಾಕೆಂದರೆ ಅಂತಹದ್ದೊಂದು ವಾಸ್ತು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಮುಂದಿನ ಪೀಳಿಗೆಗೆ ಏನೆಲ್ಲ ನೋಡಬೇಕು, ಹೇಗೆಲ್ಲ ಇರಬೇಕು, ಆ ಕಲ್ಪನೆ ಹೇಗಿತ್ತು, ಅವೆಲ್ಲ ನೀವು ಹತ್ತಿರದಿಂದ ನೋಡಿದ್ರೆ ಸಂತೋಷ. ಆದರೆ ಹತ್ತಿರದಿಂದ ನೀವು ನೋಡಲಿಕ್ಕೆ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ತಾಯಂದರಿಗೆ, ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂದರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಕಾರ್ಯಕ್ರಮದ ವೀಕ್ಷಕರು ಸಂಪೂರ್ಣವಾಗಿ ಒಂದು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದಿರು ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಆ ಯುವ ಪೀಳಿಗೆಗೂ ಮತ್ತು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದಿರಿಗೂ ತಾವು ಹತ್ತಿರದಿಂದ ದೇವರನ್ನ ಹತ್ತಿರಕ್ಕೆ ನೋಡಲಿಕ್ಕಾಗೋದಿಲ್ಲ, ಆ ಸುಂದರವಾದ ಪರಿಸರ ಎಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಅಲ್ಲಿ ತನಕ ಹೋಗಿ ಅವರನ್ನು ಕೇಳಿಕೊಂಡು ಅಲ್ಲೆಲ್ಲ ಕ್ಯಾಮ್ರಾ ಬಿಡಿಸಿ ಕ್ಯಾಮ್ರಾ ಶೂಟಿಂಗ್ ಮಾಡಿಕೊಂಡು ತರುವಂಥ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡಿದ್ವಿ. ವಿಶೇಷವಾಗಿರ್ತಕ್ಕಂಥ ದರ್ಶನ, ಮಹಾಮಂಗಳಾರತಿಯನ್ನು ದರ್ಶನ ಮಾಡಿದ್ದೀವಿ. ಎಲ್ಲರ ಜೀವನ ಇದು ಪಾವನ. ಅಯೋಧ್ಯಾನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿ ಇದು ರಾತ್ರಿ ಕಾಲದಲ್ಲಿ ನಡೆದಿರ್ತಕ್ಕಂಥ ಏಕಾಂತ ಸೇವೆಗೂ ಮುನ್ನ ಅದ್ಭುತವಾದಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸೇವೆಯನ್ನು ದರ್ಶನ ಮಾಡಿದಂಥ ತಾವೆಲ್ಲರೂ ಧನ್ಯರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯೆಯಲ್ಲೂ ಸಹಿತ ಪ್ರಭು ಶ್ರೀ ರಾಮಚಂದ್ರ ಬಾಲರಾಮರು ಆ ರಾಮಲಲ್ಲಾರ ವಿಗ್ರಹ, ಆ ವಿಗ್ರಹದ ಮುಂದೆ ಮಂಗಳಾರತಿ ನಡೆಯುವಾಗ ವೇದ ಪಂಡಿತರು, ಜೊತೆಗೆ ಅಲ್ಲಿದ್ದಂತಹ ಗೋಪಾಲ್ಜಿಯವರು,
ಅವರೇ ಸ್ವಯಂ ಸೇವೆಯನ್ನು ಮಾಡ್ತಿರ್ತಕ್ಕಂಥ ರೀತಿ, ಅಲ್ಲಿರುವಂತಹ ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಅಬ್ಬಬ್ಬ ಎಲ್ಲವೂ ವಿಶೇಷವೇ. ಅದರಲ್ಲೂ ಆ ಆಲಯದ ಗರ್ಭಾಂಗಣ, ಅದರ ಮುಂಭಾಗದಲ್ಲಿರ್ತಕ್ಕಂಥ ಆ ಆಸ್ಥಾನ, ಅಲ್ಲಿಂದ ನಡೆದು ಬರಬೇಕಾದ್ರೆ ಸಿಗುವಂಥ ಆನಂದ, ಅದರ ಆನಂದವೇ ಬೇರೆ. सुगामी सख्यम राम मर्यादा पुरुषोत्तम सूर्य शिरोमणि आज्ञाकारी दशरथ नंदन संयमधारी प्रीत सदा से चलती आई गाय प्राण पर वचन न जाई ऐसे उत्तम कुल के तेजस्वी है राघव राम रघुराई. ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿ ದಶರಥ ನಂದನ ಆಗಿ, ದಶರಥ ಮಹಾರಾಜರ ಮುದ್ದಿನ ಮಗನಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ, ಏಕಪತ್ನಿ ಋತಸ್ಥನಾಗಿ, ಜವಾಬ್ದಾರಿಯುತವಾಗಿ, ಮರ್ಯಾದಾ ಪುರುಷೋತ್ತಮನಾಗಿ ಪ್ರಭು ಶ್ರೀರಾಮಚಂದ್ರ ತನ್ನೆಲ್ಲ ಕಾಯಕವನ್ನು ಮುಗಿಸಿ ಅಯೋಧ್ಯೆಯಿಂದ ವೈಕುಂಠದತ್ತ ಪಯಣ ಬೆಳೆಸಿದ್ನಲ್ಲ, ಆ ವೈಕುಂಠದತ್ತ ಪಯಣ ಬೆಳೆಸಿದ ಸಾನ್ನಿಧ್ಯವನ್ನು ಈಗ ತಾವು ನೋಡ್ತೀರಿ. सुगामी सख्यम राम मर्यादा पुरुषोत्तम सूर्य शिरोमणि आज्ञाकारी दशरथ नंदन संयमधारी प्रीत सदा से चलती आई गाय प्राण पर वचन न जाई ऐसे उत्तम कुल के तेजस्वी है राघव राम रघुराई.
दशरथ नंदन संयमधारी प्रीत सदा से चलती आई जाए प्राण पर वचन न जाई ऐसे उत्तम कुल के तेजस्वी है राघव राम रघुराई। ಅಯೋಧ್ಯೆ ಎಂಬತಕ್ಕಂಥ ಮಹಾನಗರ, ಭಾರತದಲ್ಲೇ ಅಯೋಧ್ಯೆ ಎಂಬತಕ್ಕಂಥದ್ದಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಿದೆ. ಈ ಸಾನ್ನಿಧ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಸರಿಯೂ ನದಿಗೆ ಬಂದು ಸ್ನಾನವನ್ನು ಆಚರಿಸಿ ಸರಿಯೂ ದೇವಿಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಅರ್ಪಣೆ ಮಾಡ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಸಾನ್ನಿಧ್ಯ, ಅದರಲ್ಲೂ ಪ್ರಭು ಶ್ರೀರಾಮಚಂದ್ರ ತನ್ನ ಕಾಯಕವನ್ನು ಮುಗಿಸಿ ತಾನು ವೈಕುಂಠದತ್ತ ಪಯಣ ಮಾಡಿದಂಥ ಸಾನ್ನಿಧ್ಯ ಈಗ ತಾವು ನೋಡ್ತಾ ಇರತಕ್ಕಂಥದ್ದು. ಇಂತಹ ಅದ್ಭುತವಾದಂಥ ಸಾನ್ನಿಧ್ಯ ಸರಿಯೂ ನದಿಯಲ್ಲಿ ನಮ್ಮಿ ಪಯಣ. ಈ ಬಾರಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ದರ್ಶನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಸಾಯಿಶುಪ್ ಟೂರ್ಸ್ನ ವತಿಯಿಂದ ಅರುಣ್ಜೀರವರ ಸಾರಥ್ಯದಲ್ಲಿ ಈ ಬಾರಿ ಈ ವಿಶೇಷವಾಗಿರ್ತಕ್ಕಂಥ ಧರ್ಮ ರಥಯಾತ್ರೆ ಪ್ರಭು ಶ್ರೀರಾಮಚಂದ್ರ ತನ್ನ ಅವತಾರವನ್ನು ಮುಗಿಸಿ ಸ್ವಾಮಿ ವೈಕುಂಠದತ್ತ ಪಯಣ ಬೆಳೆಸಬೇಕಾದ್ರೆ ಸರಿಯೂ ನದಿ ದಡೆಗೆ ಬಂದು ಸ್ವಾಮಿಯ ಪಾದಗಳನ್ನು ಇಂದಿಗೂ ಸಹಿತ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸ್ವಾಮಿಯ ಅವತಾರದ ಕಡೆಯ ಕ್ಷಣದ ಆ ಪಾದಗಳ ದರ್ಶನವನ್ನು ಇಂದಿಗೂ ಮಾಡಬಹುದು. ಅಂತಹ ಪಾದಗಳಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ ಸರಿಯೂ ನದಿ. ಸರಿಯೂ ನದಿ ಈ ಮಾರ್ಗದಲ್ಲಿ ಸ್ವಾಮಿ ವೈಕುಂಠದತ್ತ ಪಯಣ ಬೆಳೆಸಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಈ ಭಾಗದ ಸಾಕಷ್ಟು ಜನ ಹೇಳುವಂಥ ಮಾತು. ಏನೇ ಆದರೂ ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರ ತಾನಿರುವಷ್ಟು ದಿನ ತಾನು ಪರೋಪಕಾರಕ್ಕಾಗಿ ಅಥವಾ ರಾಜ್ಯದ ಪರಿಪಾಲನೆಗಾಗಿ ಅಥವಾ ರಾಜ್ಯದ ಸುಭಿಕ್ಷತೆಗಾಗಿ, ಅದರಲ್ಲೂ ವಿಶೇಷವಾಗಿ ಪಿತೃವಾಕ್ಯ ಪರಿಪಾಲಕನು, ಏಕಪತ್ನಿ ವ್ರತಸ್ಥನು, ಸ್ವಾಮಿ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಒಮ್ಮೆ ರಾಮ ಎಂದರೆ ಸಾಕು, ಜೀವನಕ್ಕೆ ಅದೇ ಮುಕ್ತಿ. ಅದರಲ್ಲೂ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಅಯೋಧ್ಯ ಮಹಾನಗರಕ್ಕೆ ಬಂದು ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಿ ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ ದೇವರ ಧ್ಯಾನ, ದೇವರ ಪೂಜೆ, ವಿಶೇಷವಾದಂತಹ ಆರಾಧನೆಯನ್ನು ಸಲ್ಲಿಸಿದ್ದೇ ಆದರೆ ಜೀವನಕ್ಕೆ ಅದೇ ಮುಕ್ತಿ. ಅಯೋಧ್ಯೆಗೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿದ್ರೆ ಪುನರ್ಜನ್ಮ ಇಲ್ಲ ಎಂಬತಕ್ಕಂಥದ್ದು ಹೇಳ್ತಾರೆ. ಅಂದರೆ ಪುನರ್ಜನ್ಮವೂ ಇಲ್ಲದಿರ ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನು ನೋಡಬೇಕಾದ್ರೆ ಅಯೋಧ್ಯೆಗೆ ಬರಬೇಕು, ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.